ನೌಕರರ ಸಂಘದ ಅಧ್ಯಕ್ಷ ಸ್ಥಾನದ ಚುನಾವಣೆ 58 ಜನರ ಬೆಂಬಲ ಆಯ್ಕೆ ನಿಶ್ಚಿತ. ಸೋಮಶೇಖರ್ ಬಿರಾದರ್ ಚಿದ್ರಿ ವಿಶ್ವಾಸ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಅತಿ ಹೆಚ್ಚು ನಿರ್ದೇಶಕರು ಹಾಗೂ ತಾಲೂಕಾ ಅಧ್ಯಕ್ಷರ ಬೆಂಬಲ ಸೋಮಶೇಖರ್ ಬಿರಾದರ್ ಚಿದ್ರಿ ಪೆನಲ್ಗೆ ಇದೆ. ಖಂಡಿತವಾಗಿಯೂ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರ ಆಯ್ಕೆ ನಿಶ್ಚಿತವಾಗಿದೆ ಎಂದು ಸೋಮಶೇಖರ್ ಬಿರಾದರ್ ಚಿದ್ರಿ ಹಾಗೂ ರಾಜ್ಕುಮಾರ್ ಮಾಳ್ಗೆ ಅವರು ಮಾತನಾಡಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬೀದರ್ ಜಿಲ್ಲೆಯ 15,000 ಸರ್ಕಾರಿ ನೌಕರರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಚುನಾವಣೆ ಎದುರಿಸುತ್ತಿದ್ದೇವೆ. ಖಂಡಿತ ಈ ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ ಸೋಮಶೇಖರ್ ಚಿದ್ರಿ, ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜ್ಕುಮಾರ್ ಮಾಳ್ಗೆ, ಜಿಲ್ಲಾ ಖಜಾಂಚಿ ಸ್ಥಾನಕ್ಕೆ ದೇವಪ್ಪ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರ ವಿಶ್ವಾಸ ನಾವೆಲ್ಲರೂ ಕೂಡ ಗಳಿಸಿದ್ದು, ನಾವು ಕೂಡ ಸರ್ಕಾರಿ ನೌಕರರ ಈ ಒಂದು ಚುನಾವಣೆಯ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ, ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕಾಗಿ ಹಾಗೂ ಖಜಾಂಚಿ ಸ್ಥಾನಕ್ಕೆ ಗೆಲ್ಲುವುದು ನಿಶ್ಚಿತವಾಗಿದೆ ಎಂದು ತಿಳಿಸಿದರು. ಡಿಸೆಂಬರ್ 4ರಂದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. 66 ನಿರ್ದೇಶಕರು ಹಾಗೂ 6 ತಾಲೂಕಾ ಅಧ್ಯಕ್ಷರು ಸೇರಿ ಒಟ್ಟು 72 ಮಂದಿ ಪೈಕಿ 58 ಮಂದಿ ನಮಗೆ ಬೆಂಬಲ ಸೂಚಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಸಂಘದ ಜಿಲ್ಲಾ ಘಟಕದ ನಿರ್ದೇಶಕರ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ ಪೆನಲ್ ಬಹುತೇಕ ಅಭ್ಯರ್ಥಿಗಳು ಸೋಲು ಅನುಭವಿಸಿದ್ದಾರೆ. ತಮ್ಮ ಪೆನಲ್ ಅಂದರೆ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರ ಪೆನಲ್ ಅಭ್ಯರ್ಥಿಗಳು ಭಾರೀ ಮತಗಳ ಅಂತರದಿಂದ ಜಯ ಗಳಿಸಿದ್ದಾರೆ ಎಂದು ತಿಳಿಸಿದರು. ಕಳೆದ 2 ಅವಧಿಯಲ್ಲಿನ ಸಂಘದ ಹಾಲಿ ಜಿಲ್ಲಾಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ ಅವರ ದುರಾಡಳಿತ, ಭ್ರಷ್ಟಾಚಾರಕ್ಕೆ ಬೇಸತ್ತು ಸರ್ಕಾರಿ ನೌಕರರು ಹಾಗೂ ಸಂಘದ ನಿರ್ದೇಶಕರು ಈ ಬಾರಿ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಗಂದ್ಗೆ ಅವರು ಸೋಲಿನ ಭೀತಿಯಿಂದಾಗಿ ಕಂಗೆಟ್ಟು ನಾನೇ ಅಧ್ಯಕ್ಷನಾಗುವುದು ಖಚಿತ ಎಂದು ಹೇಳಿಕೆ ನೀಡಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ತಿಳಿಸಿದರು. ತಮ್ಮ ಪೆನಲ್ನ ಎಲ್ಲ ನಿರ್ದೇಶಕರು ಹಾಗೂ ತಾಲೂಕು ಅಧ್ಯಕ್ಷರು ತಮ್ಮ ಪರ ಮತ ಚಲಾಯಿಸಬೇಕು ಎಂದು ಮನವಿ ಮಾಡಿದರು. ಸರ್ಕಾರಿ ನೌಕರರು ಬದಲಾವಣೆ, ಪರಿವರ್ತನೆ ಬಯಸ್ತಾ ಇದ್ದಾರೆ. 15,000 ಸರ್ಕಾರಿ ನೌಕರರ ಮತಗಳಿಂದ ಆಯ್ಕೆಯಾಗಿ ಗೆದ್ದಿರುವ ನಿರ್ದೇಶಕರು ಬರೀ ತಮ್ಮ ವೈಯಕ್ತಿಕ ಹಿತಾಸಕ್ತಿ ಅಷ್ಟೇ ಅಲ್ಲದೆ 15,000 ಸರ್ಕಾರಿ ನೌಕರರ ಹಿತಾಸಕ್ತಿ ದೃಷ್ಟಿಯಿಂದಾಗಿ ದೃಢ ನಿರ್ಧಾರ ಮಾಡಿ ಸೂಕ್ತ ವ್ಯಕ್ತಿ ಪರ ಮತದಾನ ಮಾಡಿ ತಮ್ಮ ಒಂದು ಪೆನಲ್ಗೆ ಗೆಲ್ಲಿಸಿ ಎಂದು ಈ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಜೊತೆಗೆ ಇದೇ ವೇಳೆ ಖಜಾಂಚಿ ಸ್ಥಾನಕ್ಕಾಗಿ ನಾಮಪತ್ರ ಸಲ್ಲಿಸಿರುವ ದೇವಪ್ಪ ಅವರು ಕೂಡ ಇದೇ ವೇಳೆ ಮಾತನಾಡಿದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ಚುನಾವಣೆ, ಜಿಲ್ಲಾ ಅಧ್ಯಕ್ಷರ ಚುನಾವಣೆ ಹಾಗೂ ರಾಜ್ಯ ಪರಿಷತ್ತಿನ ಚುನಾವಣೆ ಹಾಗೂ ಜಿಲ್ಲಾ ಖಜಾಂಚಿಯ ಚುನಾವಣೆಯನ್ನು ಇದೇ ತಿಂಗಳ 4/12/2024 ಜರುಗಲಿದ್ದು, ಈಗಾಗಲೇ ಜಿಲ್ಲೆಯಲ್ಲಿ 72 ಸೀಟ್ಗಳನ್ನು ಈಗಾಗಲೇ ಆಯ್ಕೆಯಾಗಿದ್ದಾರೆ. ನಮ್ಮ ನಿರ್ದೇಶಕರು 66 ನಿರ್ದೇಶಕರು ಆಯ್ಕೆಯಾಗಿದ್ದಾರೆ. ಮತ್ತು ತಾಲೂಕಾದಲ್ಲಿ ಕೂಡ 7 ನಿರ್ದೇಶಕರು ಕೂಡ ಆಯ್ಕೆಯಾಗಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನು ಸೋಮಶೇಖರ್ ಬಿರಾದರ್ ಅವರ ಪೆನ್ನಲ್ನಿಂದ ನಾನು ರಾಜ್ಕುಮಾರ್ ಮಾಳ್ಗೆ ರಾಜ್ಯ ಪರಿಷತ್ ಸದಸ್ಯನಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಸೋಮಶೇಖರ್ ಬಿರಾದರ್ ಅವರು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗೂ ದೇವಪ್ಪ ಅವರು ಕೂಡ ಜಿಲ್ಲಾ ಖಜಾಂಚಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜಿಲ್ಲೆಯ ನೌಕರರು ಇವತ್ತು ಹೊಸ ಮುಖವನ್ನು ಬಯಸಿದ್ದಾರೆ. ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ 72 ಏನು ನೌಕರರು ಈಗಾಗಲೇ ಆಯಾ ಡಿಪಾರ್ಟಿಂದ ಗೆದ್ದಿದ್ದಾರೆ, ಅವರೆಲ್ಲರೂ ಕೂಡ ನಮಗೆ ಇವತ್ತೇನದ ಬೆಂಬಲವನ್ನು ಸೂಚಿಸಿದ್ದಾರೆ. ಅದಕ್ಕೆ ಇವತ್ತು ನಾವೇನು ಅಂತಂದರೆ ಇವತ್ತು ಜಿಲ್ಲೆಯಲ್ಲಿ ಹೊಸದಾಗಿ ಕೆಲಸ ಮಾಡಬೇಕಾಗಿದೆ. ಇವತ್ತೇನು ನಮ್ಮ ಏನು ನೌಕರ ಭವನ್ ಇದೆ ಅದು ಹೈಟೆಕ್ ಆಗಿ ನಾವು ಕೆಲಸ ಮಾಡಬೇಕಾಗಿದೆ. ಇವತ್ತು ಅಲ್ಲಿರಲಿಕ್ಕೆ ಏನು ಸರ್ಕಾರಿ ನೌಕರಿಗೆ ಅಲ್ಲಿ ತಂಗಲಿಕ್ಕೆ ಕೂಡ ಅಂದರೆ ಅವರು ಬೋರ್ಡಿಂಗ್ ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಜಿಲ್ಲೆಯಿಂದ ತಾಲೂಕಿಂದ ಬಂದವರಿಗೆ ಇವತ್ತು ಬೋರ್ಡಿಂಗ್ ಇಲ್ಲ, ಅಲ್ಲಿ ಇಳ್ಕೊಳ್ಳಿಕ್ಕೆ ಅದು ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ನಾವು ಏನು ಇವತ್ತು NPS ವಿರುದ್ಧವಾಗಿ ಹೋರಾಟ ಮಾಡಿ OPS ಜಾರಿಗೆ ತರಲಿಕ್ಕೆ ನಾವು ಜಿಲ್ಲೆಯಿಂದ ಸತತವಾಗಿ ನಾವು ಪ್ರಯತ್ನ ಮಾಡ್ತೀವಿ. ಅದೇ ರೀತಿಯಾಗಿ ವೃಂದ ಮತ್ತು ನೇಮಕಾತಿ ಬದಲಾವಣೆಯನ್ನು ಕಾಲಕ್ಕಾಗಿ ಮಾಡಲಿಕ್ಕೆ ಕೂಡ ನಾವು ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಇವತ್ತೇನು ಎಲ್ಲ ಸರ್ಕಾರಿ ನೌಕರರಿಗೆ ಏನು ಉಚಿತವಾಗಿ ನಮ್ಮ ಡಿಪೆಂಡೆಂಟ್ ಇದ್ದಾರೆ, ಅವಲಂಬಿತರ ಕುಟುಂಬದವರಿಗಿದ್ದಾರೆ, ಅವರೆಲ್ಲರಿಗೂ ಕೂಡ ಏನು ಹೈಟೆಕ್ ಹಾಸ್ಪಿಟಲ್ನಲ್ಲಿ
ನಮಗೆ ಅವರಿಗೆ ಒಂದು ಫ್ರೀಯಾಗಿ ಒಂದು ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಲಿಕ್ಕೆ ನಮ್ಮ ಪ್ಯಾನಲ್ ತಯಾರಿದೆ ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ಇವತ್ತೇನು ಜಿಲ್ಲೆಯಲ್ಲಿ ಯಾವುದೇ ರೀತಿಯಿಂದ ನಮ್ಮ ನೌಕರರಲ್ಲಿ ಯಾವುದೇ ಒಂದು ಇದು ಬೇಡ, ಸಂಕೋಚ ಬೇಡ. ಇವತ್ತು ನಮ್ಮ ಪ್ಯಾನಲನ್ನು ಜಯಭಾರಿಸುತ್ತೆ. ಏನು ಇವತ್ತು 4ನೇ ತಾರೀಕಿಗೆ ಬೆಳಗ್ಗೆಯಿಂದ ಏನು 9 ಗಂಟೆಯಿಂದ 4 ಗಂಟೆವರೆಗೆ ಏನು ಚುನಾವಣೆ ಏನು ಪ್ರಾರಂಭಗೊಂಡು ನಂತರ ಅವತ್ತಿನ ದಿವಸನೇ ಕೂಡ ರಿಸಲ್ಟ್ ಡಿಕ್ಲೇರ್ ಆಗುತ್ತೆ. ಖಂಡಿತ ನಮಗೆ ಆಶೀರ್ವಾದ ಮಾಡ್ತಾರೆ ಜಿಲ್ಲೆ ನೌಕರರು. ಮತ್ತೇನು 72 ನಮ್ಮ ಡೈರೆಕ್ಟರ್ಸ್ ಇದ್ದಾರೆ, ಅವ್ರು ನಮಗೆಲ್ರಿಗೂ ಆಶೀರ್ವಾದ ಮಾಡ್ತವೆ. ಇವತ್ತೇನು 58 ನಾವು ದಾಟಿವಿ. ಖಂಡಿತ ಖಚಿತವಾಗಿ ನಾವು ಇವತ್ತು ಗೆಲ್ತೀವಿ ಎಂಬತಕ್ಕಂಥದ್ದನ್ನು ನಾವು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ನೌಕರಿಗೆ ಈ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಿಂದ ಮನವಿ ಕೂಡ ಮಾಡ್ತಿದ್ದೀನಿ. ಏನು 72 ಡೈರೆಕ್ಟರ್ಸ್ ಇದ್ದೀರಿ, ನಿಮಗೆ ನಮ್ಮಿಂದ ಮನವಿ ಮಾಡ್ತಾ ಇದ್ದೀವಿ. ನಮಗೆ ಬರ್ತಕ್ಕಂಥ ಏನು 4 ತಾರೀಕಿಗೆ ಚುನಾವಣೆ ಇದೆ, ನೀವು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತೇಳಿ ತಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಖಂಡಿತ ಇವತ್ತೇನಾಗಿದೆ ಅಂದರೆ, ಹೋದ ಅವಧಿಗೆ ಅವರು ರಾಜ್ಯದ ಉಪಾಧ್ಯಕ್ಷರಾಗಿದ್ದರು. ಇವತ್ತು ಬರ್ತಕ್ಕಂಥ ಚುನಾವಣೆ 2024-29ನೇ ಸಾಲಿನ ಚುನಾವಣೆಯಲ್ಲಿ ಯಾವುದೇ ರೀತಿ ಉಪಾಧ್ಯಕ್ಷರಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನು ಹೊಸದಾಗಿ ಇವತ್ತು ನಾವು ಬೀದರ್ ಜಿಲ್ಲೆಯಿಂದ ಗೆದ್ದಂಥ ಎಲ್ಲ ನೌಕರರು ರಾಜ್ಯ ಮಟ್ಟದಲ್ಲಿ ಇವತ್ತು ನಾವು ಚುನಾವಣೆ ಆಗುತ್ತೆ. ಆ ಚುನಾವಣೆಯಲ್ಲಿ ಯಾವ ಪ್ಯಾನಲ್ ಬರುತ್ತೆ ಅವ್ರ ಜೊತೆ ನಾವು ಕೂಡಿ ನಾವು ಕೆಲಸ ಮಾಡಬೇಕಾಗುತ್ತೆ. ಇವತ್ತು ರಾಜ್ಯ ಉಪಾಧ್ಯಕ್ಷರಾಗಿದ್ದೀರಿ, ನಿಮ್ಮ ಅವಧಿ ಇವತ್ತೇ ಮುಗಿದೋಗಿದೆ. ನಿಮ್ಮ ಅವಧಿ ಮುಗಿದ ನಂತರ ಯಾರಿಗೂ ನೋಡಿ, ಸರ್ಕಾರಿ ನೌಕರರು ಏನು ಪ್ರಜ್ಞಾವಂತ ನೌಕರರಿದ್ದಾರೆ ಅವರಿಗೆಲ್ಲನೂ ಗುರ್ತಿದೆ. ರಾಜ್ಯ ಉಪಾಧ್ಯಕ್ಷರು ಏನು ಕಾರ್ಯ ಮಾಡ್ತಾರೆ, ಜಿಲ್ಲಾ ಅಧ್ಯಕ್ಷರು ಏನು ಕಾರ್ಯ ಮಾಡಬಹುದು ಎಂಬತಕ್ಕಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಇವತ್ತೇನು ತಮ್ಮ ಅವಧಿ ಕಂಪ್ಲೀಟ್ ಆಗಿದೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಆಡಳಿತದಲ್ಲಿ ನಾವು ಯಾವುದೇ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಏನೇ ಇದ್ದರೂ ಕೂಡ ನಾವು ಖಚಿತವಾಗಿ 24 ತಾಸು ಸೇವೆ ಮಾಡ್ತೀವಿ ಎಂಬತಕ್ಕಂಥದ್ದನ್ನು ಹೇಳಕ್ ಬಯಸ್ತೇವೆ. ನೋಡಿ, ಇದು ಪ್ರಜಾಪ್ರಭುತ್ವ. 15,000 ನೌಕರರ ನಾವೆಲ್ಲರೂ ಕೂಡ ನಾವು ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನೋಡಿ, ನಮ್ಮ ಪೆನಲ್ ಬಂದ ಮೇಲೆ, ನಮ್ಮ ಸೋಮಶೇಖರ್ ಬಿರಾದರ್ ಪೆನಲ್ ಬಂದ ಮೇಲೆ ಸರ್ಕಾರಿ ನೌಕರರಂದರೆ ಎಲ್ಲರೂ ಒಟ್ಟಾರೆ ಸೇರಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಆ ಸಂಘದಲ್ಲಿ ಯಾರೇ ಇರ್ಬೋದು. ಇವತ್ತ ರಾಜೇಂದ್ರ ಕುಮಾರ್ ಗಂದ್ಗೆ ಅವರು ಇರ್ಬೋದು, ರಾಜ್ಕುಮಾರ್ ಮಾಳ್ಗೆ ಅವರು ಇರ್ಬೋದು, ಮತ್ತು ಸೋಮಶೇಖರ್ ಬಿರಾದರ್ ಅವರು ಇರ್ಬೋದು. ನಮ್ಮ ಆಡಳಿತದಲ್ಲಿ ಯಾರ್ಯಾರು ಕೆಲಸ ಮಾಡಲಿಕ್ಕೆ ಇಚ್ಛೆ ಉಳ್ಳರಿದ್ದಾರೆ, ಇಚ್ಛಿಸ್ತಾರೆ, ಅಂಥವರಿಗೆ ನಾವು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅವ್ರು ಯಾರೇ ಇರಲಿ. ಸರ್ಕಾರಿ ನೌಕರಲ್ಲಿ ಯಾವುದೇ ರೀತಿ ಗೊಂದಲ ಬೇಡ. ಇವತ್ತು ಏನು ರಾಜೇಂದ್ರ ಕುಮಾರ್ ಅವರ ಗಂದ್ಗೆ ಅವರು ಏನು ಹಿಂದೆ 10 ವರ್ಷದ ಅವಧಿಯಲ್ಲಿ ಏನು ಕೆಲಸ ಮಾಡಿದ್ದಾರೆ, ಸರ್ಕಾರಿ ನೌಕರಿಗೆ ಬೇಕು ಬೇಡಿಕೆಗಳ ಬಗ್ಗೆ ಏನು ಚರ್ಚೆ ಮಾಡಿದ್ದಾರೆ, ಅವು ಯಾವ ಕೂಡ ವಿಫಲವಾಗಿದೆ. ಇವತ್ತು ನಾವು ಹೊಸಮುಖ ಅಂದರೆ ನಾವು ನಮ್ಮ ಸೋಮಶೇಖರ್ ಬಿರಾದರ್ ಅವರ ನೇತೃತ್ವದಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆ ಇರಲಿ, ಸರ್ಕಾರಿ ನೌಕರ ಸಮಸ್ಯೆಗಳನ್ನು ಅದು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಏನು ನಮಗೂ ಸರ್ಕಾರದಿಂದ ಬೇಕು ಬೇಡಿಕೆಗಳಿದೆ ಅದು ಕೂಡ ನಾವು ಗಿಟ್ಟಿಸ್ಕೊಳ್ಳಿಕ್ಕೆ ನಾವು ಸರ್ಕಾರ ಜೊತೆ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡು ಅದು ಕೂಡ ನಾವು ಕೆಲಸ ಮಾಡ್ತೀವಿ ಎಂಬತಕ್ಕಂಥದ್ದನ್ನು ಹೇಳಕ್ ಬಯಸ್ತೀವಿ. ಸರ್ಕಾರಿ ನೌಕರರ ಸಂಘ ಬೀದರ್ ಶಾಖೆಗೆ ನಿರ್ದೇಶಕರ ಚುನಾವಣೆ 16/11/2024 ಜರುಗಿತು. ಆ ದಿನ ನಮ್ಮಲ್ಲಿ 58 ನಿರ್ದೇಶಕರ ನಮ್ಮ ಪೆನಲ್ನಿಂದ ಗೆದ್ದಿದ್ದಾರೆ. ಮತ್ತು ಈಗ ಮುಂದೆ ಬಂದು ಪದಾಧಿಕಾರಿಗಳ ಚುನಾವಣೆ 4/12/2024 ಜರುಗಲಿದೆ. ಆ ಸಮಯದಲ್ಲಿ ಈ ಸಮಯದಲ್ಲಿ ಎಲ್ಲ ನಿರ್ದೇಶಕರಿಗೆ ಕೇಳ್ಕೊಳ್ಳೋದೇನು, ಅವಾಗ 58 ಜನ ನಮ್ಮ ಹತ್ರ ಇದ್ದರು, ಇವಾಗ 60 ದಾಟಿದ್ದೀವಿ. ಇನ್ನು ಉಳಿದ ಜನರಿಗೆ ನಿರ್ದೇಶಕರಿಗೆ ಮನವಿ ಏನದ ಅಂತಂದ್ರೆ, ದಯವಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ಕರೆಕ್ಟ್ ನಿರ್ಧಾರ ತಗೊಂಡು 4ನೇ ತಾರೀಕಿಗೆ ಸೋಮಶೇಖರ್ ಬಿರಾದರ್ ಚಿದ್ರಿ ಅವ್ರ ಪೆನಲಿಗೆ ನೀಡ್ಬೇಕಂತಂದು ಒಂದು ವೋಟ್ ಅಳೆಳಲಪ್ಲೆ ಎಲ್ಲರೂ ತಮ್ಮ ಮತವನ್ನು ಒಂದೇ ಪೆನಲಿಗೆ ನೀಡಬೇಕಂತ ಕೋರಿಕೆ ಮಾಡಿ ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆಲ್ಲ ಕಳಕಳಿ ವಿನಂತಿ ಮಾಡ್ಕೊಳ್ತೀವಿ. ನಿಮ್ಮ ಪೆನಲ್ಗೆ ನೀಡಬೇಕಾದ್ರೆ ಏನು ಪ್ರಮುಖ ಕಾರಣಗಳು ಹೇಳ್ತೀರಿ? ನಿಮ್ಮ ಪೆನಲ್ಗೆ ಯಾಕೆ ನೀಡೋದಾದ್ರೆ ಯಾಕೆ ಅಂತ? ಈಗ ಸರ್ಕಾರಿ ನೌಕರರ ಸಂಘದಿಂದ ಸರ್ಕಾರಿ ನೌಕರರಿಗೆ ಸ್ಪಂದನೆ ಕೊಡಬೇಕು. 15,000 ಜನ ನೌಕರರು ಈಗ ಏನಿದ್ದಾರೆ, ಬೀದರ್ ಭಾಷೆದಾಗ ಹೇಳ್ಬೇಕಾದ್ರೆ ನಾರಾಜ್ಗಿರಿ ಇದ್ದಾರೆ ಗಂದ್ಗಿಯವ್ರ ಮೇಲೆ. ಅದು ನಾವು ಕಂಪ್ಲೀಟ್ ಫುಲ್ಫಿಲ್ ಮಾಡಕ್ಕೆ ಟ್ರೈ ಮಾಡ್ತೀವಿ.
ನಮ್ಮ ಪೆನಲ್ ಕಂಪ್ಲೀಟ್ ನಮ್ಮ ಪೆನಲ್ ಬಂತು ಅಂದ್ರೆ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ತೀವಿ. 58 ಜನ ನಾವು ಇದೀವಿ, 12 ಜನ ಈಗ 12 ಜನ ಅವ್ರ ಕಡೆ ಇದ್ದಾರೆ. ಈಗ ಅವರು ನಮ್ಮ ಕೈ ಬಲಪಡಿಸಿದ್ರು ಅಂದ್ರೆ 101% 100% ನಾವು ಆಯ್ತು. ಏನು ನಿರ್ಧಾರ ತಗೋತೀವಿ, ಏನು ನಿರ್ಣಯ ಮಾಡ್ತೀವಿ, ಒಳ್ಳೆ ದೃಷ್ಟಿಯಿಂದ ಮುಂದುವರಿತೀವಿ. ಈ ಒಂದು ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಈಗಾಗಲೇ ಮೊನ್ನೆ ನಮ್ಮ ಅಧ್ಯಕ್ಷರು ಅಂತೇಳಿ ನಾವು ಘೋಷಣೆ ಮಾಡಿದ್ದೀವಿ. ನಮ್ಮ ಹತ್ರ 58 ನಿರ್ದೇಶಕರನ್ನು ಹೊಂದಿರುವಂಥ ಒಳ್ಳೆ ಸುಭದ್ರವಾಗಿರುವಂತಹ ಪೆನಲು. ನಾವು ಸರ್ಕಾರಿ ನೌಕರರ ಸೇವೆಯನ್ನು ಮಾಡ್ಲಿಕ್ಕೆ ಬಂದೀವಿ. ಸರ್ಕಾರಿ ನೌಕರರ ಸೇವೆ ನಮ್ಮ ಪರಮೋಚ್ಚ ಗುರಿ. ದಯವಿಟ್ಟು ನಮ್ಮ ಒಂದು ಸೋಮಶೇಖರ್ ಚಿದ್ರಿ ಪೆನಲನ್ನು ಬೆಂಬಲಿಸಿ ಸಂಘಟನೆಯನ್ನು ಬಲಗೊಳಿಸಿ ಸರ್ಕಾರಿ ನೌಕರರ ಸೇವೆಗೆ ನಾವು ಸದಾ ಸಿದ್ಧರಿದ್ದೀವಿ. ಅವ್ರ ಹತಾಶೆಯರಾಗಿ ಗಂದ್ಗೆ ಸರ್ ಹತಾಶರಾಗಿ ಅವ್ರ ಹತ್ರ 12 ನಿರ್ದೇಶಕರಿಲ್ಲ 42 ನಿರ್ದೇಶಕರು ಅಂತ ಹೇಳ್ತಾ ಇದ್ದಾರೆ. ಅದು ಖಂಡಿತ ಸುಳ್ಳಿದೆ. ನಾವು ಖಂಡನೆಯನ್ನು ಮಾಡ್ತೀವಿ. ಅದ್ರ ಜೊತೆಗೇನೆ ಇಡೀ ಜಿಲ್ಲೆಯ ಸರ್ಕಾರಿ ನೌಕರಸ್ಥರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಗುಣವನ್ನು, ಸರಳ ಸಜ್ಜನಿಕೆಯ ಗುಣವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಹೊಂದಿದ್ದಾರೆ. ಅದ್ರ ಜೊತೆಗೇನೆ NPS ಹಟಾವ್ OPS ಜಾರಿಗೊಳಿಸು. ಅದ್ರ ಜೊತೆಗೆ ಸರ್ಕಾರಿ ನೌಕರ ಭವನ, ಹೈಟೆಕ್ ಭವನ, ಇಡೀ ಕಲ್ಯಾಣ ಕರ್ನಾಟಕದಲ್ಲೇ ಮಾದರಿಯಾಗಿರುವಂತಹ ಸರ್ಕಾರಿ ಭವನವನ್ನು ಖಂಡಿತ ನಮ್ಮ ಸೋಮಶೇಖರ್ ಚಿದ್ರಿ ಅಣ್ಣಾಜಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಿರ್ಮಾಣ ಮಾಡಿ ತೋರಿಸ್ತೀವಿ. ತೋರಿಸಿ ಮತ್ತೆ ನಿಮ್ಮ ಮಾಧ್ಯಮದ ಮುಂದ್ಗಡೆ ಬರ್ತೀವಿ ಅಂತ ತುಂಬ ಆತ್ಮವಿಶ್ವಾಸದಿಂದ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಅದ್ರ ಜೊತೆಗೇನೆ ಸರ್ಕಾರಿ ನೌಕರಸ್ಥರ ಒಂದು ಕುಟುಂಬದ ಮುಖ್ಯಸ್ಥರಾಗಿ ನಮ್ಮ ಅಧ್ಯಕ್ಷರು ಇರ್ತಾರೆ. ಅವರು ಎಲ್ಲರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂತಹ ಕೆಲಸ ನಮ್ಮ ಪೆನಲ್ನಿಂದ ಆಗ್ತದೆ. ಖಂಡಿತ ನಾವು 4ನೇ ತಾರೀಕಿಗೆ ನಮ್ಮ ಪೆನಲ್ ಪ್ರಚಂಡ ಬಹುಮತದಿಂದ ಗೆಲ್ತೀವಿ. ಅದ್ರ ಜೊತೆಗೇನೆ ನಾವು ಈಗೇನು ವಿನಂತಿ ಮಾಡ್ಕೋತಾ ಇದ್ದೀವಿ, ಉಳಿದ 10-12 ಜನ ಏನು ನಿರ್ದೇಶಕರು ಅವ್ರೇನು ಗೊಂದಲದಾಗ ಇದ್ದೀರಿ, ದಯವಿಟ್ಟು ನೀವು ಗೊಂದಲದಲ್ಲಿ ಇರಬೇಡ್ರಿ. ಕ್ಲಿಯರ್ ಇದೆ ನಮ್ಮ ಪೆನಲು. ಸೊ ದಯವಿಟ್ಟು ತಾವು ನಮ್ಮ ಸಂಘಕ್ಕೆ ಒಂದು ಬೆಂಬಲವನ್ನು ನೀಡುವುದರ ಮೂಲಕ ಇಡೀ ಜಿಲ್ಲೆಯಲ್ಲಿನೇ ಐತಿಹಾಸಿಕವಾಗಿರುವಂತಹ ಮಾದರಿಯ ಜಯವನ್ನು ತಾವೆಲ್ಲರೂ ಸಹಕಾರ ಮಾಡಬೇಕು ಈ ಜಯಕ್ಕೆ. ಅದ್ರ ಜೊತೆಗೇನೆ ರಾಜ್ಯ ಸರ್ಕಾರದ ಕೊಂಡಿಯಾಗಿ ಜಿಲ್ಲಾ ಸಂಘವನ್ನು ಮತ್ತು ತಾಲೂಕಾ ಸಂಘದ ಕೊಂಡಿಯಾಗಿ ನಾವು ಸೇವೆ ಮಾಡ್ಲಿಕ್ಕೆ ಸದಾ ಸಿದ್ಧರಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ನನ್ನ ಹೆಸರು ದೇವಪ್ಪ ಎಂ ಚಾಂಬಳೆ ಅಂತೇಳಿ, ನಾ ಜಿಲ್ಲಾ ಖಜಾಂಚಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೀನಿ. ಓಕೆ, ಧನ್ಯವಾದಗಳು.